ಆತ್ಮೀಯ ವೀಕ್ಷಕರಿಗೆ ನನ್ನ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ದೇವ್ರಿಗೆ ಕೈ ಮುಕ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದೆ. ಸ್ನಾನ ಮಾಡ್ಕೊಂಡು ಆಚೆ ಬಂದು ನಾನು ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ರೋಸ್ ವಾಟರ್ನ ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಯಾಕಂದರೆ ಫೇಸಲ್ಲಿರೋ ಅಂಥ ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ ರೋಸ್ ವಾಟ್ರು. ಮೇಕಪ್ ಮಾಡೋಕ್ಕೆ ಮುಂಚೆ ರೋಸ್ ವಾಟ್ರ್ ಅಪ್ಲೈ ಮಾಡೋದ್ರಿಂದ ಮುಖಕ್ಕೆ ಜಾಸ್ತಿ ಮೇಕಪ್ಪು ಕೂರಲ್ಲ. ಪೋರ್ಸ್ ಎಲ್ಲ ಸ್ಮಾಲ್ ಪೋರ್ಸ್ ಇರುತ್ತಲ್ಲ, ಅದಕ್ಕೆಲ್ಲ ಎಫೆಕ್ಟ್ ಆಗಲ್ಲ. ಅದಕ್ಕೆ ಫಸ್ಟು ರೋಸ್ ವಾಟರ್ ಅಪ್ಲೈ ಮಾಡ್ತಿದ್ದೀವಿ. ಇಲ್ಲ ಅಂತಂದರೆ ನೀವು ಮೇಕಪ್ ಫಿಕ್ಸರ್ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನೀಟಾಗಿ ಹಾಕ್ಕೊಂಡಾದಮೇಲೆ 1-2 ಸೆಕೆಂಡ್ ಬಿಟ್ಟು ನೆಕ್ಸ್ಟು ಏನಂತಂದರೆ ಮುಖಕ್ಕೆ ಮಾಯಿಶ್ಚರೈಸರು ಮತ್ತು ಅದೇ ನಾನು ಮುಂಚೆನೇ ಹೇಳಿದ್ನಲ್ಲ, ಲ್ಯಾಕ್ಮೆ ಅವ್ರದ್ದು CC ಕ್ರೀಮು ಮತ್ತು ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಇದೆಯಲ್ಲ, ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 2 ಕ್ರೀಮನ್ನು ಮಿಕ್ಸ್ ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು. ಎರಡನ್ನೂ ಮಿಕ್ಸ್ ಮಾಡಿ ಒಂದು ಕರೆಕ್ಟಾಗಿ ಪೋರ್ಷನಲ್ಲಿ ನೀಟಾಗಿ ಫಿಕ್ಸ್ ಮಾಡ್ಕೋಬೇಕು. ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ಆವಾಗ ಮೇಕಪ್ ನೀಟಾಗಿ ಕೂರುತ್ತೆ. ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ, ಸಿಂಪಲ್ ಮೇಕಪ್ಪು. ಈಗ ಎರಡೂ ಮಿಕ್ಸ್ ಆದಮೇಲೆ ಫೇಸ್ಗೆಲ್ಲ ನೀಟಾಗಿ ಕಣ್ಸುತ್ತ ಮುಖಕ್ಕೆ ಕೆನ್ನೆ ಮೇಲೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಫುಲ್ಲು ನೀಟಾಗಿ. ಆ್ಯಕ್ಚುಲಿ ಬ್ಲೆಂಡರ್ ಇತ್ತು, ನನ್ನ ಬ್ಲೆಂಡರ್ ಸಿಕ್ಕಲಿಲ್ಲ. ಬೆಳಗಿನ ಜಾವ ನಾವು 5:30 ಎದ್ದಿದ್ವಿ, ಯಾಕಂದರೆ ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಅದಕ್ಕೋಸ್ಕರ ರೆಡಿ ಆಗ್ತಾ ಇರೋದು. ಸೊ ಅದಕ್ಕೆ ಬೇಗ ರೆಡಿ ಆಗೋದಕ್ಕೋಸ್ಕರ ಕೈಯಲ್ಲೇ ನಾನು ಬ್ಲೆಂಡ್ ಮಾಡಿಕೊಂಡೆ. ನೀಟಾಗಿ ಅಂದರೆ ಮೇಕಪ್ ಕೂರೋ ಹಾಗೆ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಕಾಣಿಸ್ತಿದೆಯಲ್ಲ, ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಫುಲ್ಲು ಮುಖಕ್ಕೆ ಮತ್ತು ಕತ್ತಡೆ ಎಲ್ಲನೂ, ಫೇಸ್ಗೆ ಮತ್ತು ನೆಕ್ಕಿಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡಿದ್ರೆ, ಹ್ಯಾಂಡಲ್ಲೇ ಬ್ಲೆಂಡ್ ಮಾಡ್ಬೋದು, ನೀಟಾಗಿ ಕೂರುತ್ತೆ. ಹ್ಯಾಂಡಲ್ಲಿ ಎಲ್ಲ ಪೂರ್ತಿ ಬ್ಲೆಂಡ್ ಮಾಡಿದ್ದೀನಿ. ಅದಾದಮೇಲೆ ಜಾಸ್ತಿ ಏನು ನಾನು ಮೇಕಪ್ ಮಾಡ್ತಾಯಿಲ್ಲ, ಸಿಂಪಲ್ಲಾಗೆ ಮಾಡ್ಕೊತಾ ಇರೋದು. ಆದಮೇಲೆ ಡ್ಯಾಸ್ಲರ್ ಅವ್ರದ್ದು ಐಲೈನರು ನಾನು ಹೇಳಿದ್ನಲ್ಲ, ಐಲೈನರ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸಾರಿ ಐಲೈನರ್ ಅಲ್ಲ, ಏನಂದರೆ ಐಬ್ರೋ ಪೆನ್ಸಿಲು, ಐಲೈನರ್ ಅಂತ ಹೇಳಿಬಿಟ್ಟೆ, ಮಿಸ್ಸಾಗಿ ಹೇಳಿದೆ. ಐಬ್ರೋ ಪೆನ್ಸಿಲ್ ತೊಗೊಂಡು ಐಬ್ರೋಸ್ನ ಬರ್ಕೋತಾ ಇದ್ದೀನಿ ನೀಟಾಗಿ. ಆ್ಯಕ್ಚುಲಿ ನಾನು ಐಬ್ರೋ ಮಾಡಿಸ್ಕೊಬರ್ಬೇಕು. ಮಾಡಿಸ್ಕೊಂಡಾದ್ಮೇಲೆ ನೀಟಾಗಿ ಇದು ಮಾಡ್ತೀನಿ. ಇವಾಗ ಇರೋದನ್ನ ಐಬ್ರೋ ನೀಟಾಗಿ ಬರ್ಕೋತಾ ಇದ್ದೀನಿ, ಇರೋ ಐಬ್ರೋಗೆ ಐಬ್ರೋ ಪೆನ್ಸಿಲಲ್ಲಿ ನೀಟಾಗಿ. ಯಾಕಂದರೆ ಐಬ್ರೋಸ್ ತುಂಬ ತಿಕ್ಕಾಗಿ ಬರ್ಕೊಂಡ್ರೆ ಬರ್ದಿರೋದು ಎದ್ದು ಕಾಣಿಸ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ಬರ್ಕೊಂಡ್ರೂ ಸಾಕಾಗುತ್ತೆ. ನಮ್ಮ ಐಬ್ರೋಸ್ ಹೇಗಿದೆಯೋ ಆ ಥರ ನೋಡಿದ್ರಲ್ಲ, ಬರ್ಕೋತಾ ಇದ್ದೀನಿ. ಅದಾದಮೇಲೆ ಫೌಂಡೇಶನ್ ಲ್ಯಾಕ್ಮೆ ಅವ್ರದ್ದೇ ನಾನು ಯೂಸ್ ಮಾಡೋದು ಫೌಂಡೇಶನ್ನು. ಮತ್ತು ಇದನ್ನು ಯೂಸ್ ಮಾಡೋದನ್ನು ಪೌಡ್ರು ಕೂಡ ಲ್ಯಾಕ್ಮೆ ಅವ್ರದ್ದೇನೆ. ಫೌಂಡೇಶನ್ ಏನೂ ಹಾಕೋಕ್ಕೆ ಹೋಗಲಿಲ್ಲ, ಲ್ಯಾಕ್ಮೆ ಅವ್ರದ್ದೇ ಪೌಡರು ನಾನು ಯೂಸ್ ಮಾಡ್ತಾಯಿದ್ದೀನಿ. ಪೌಡರ್ನ ಫುಲ್ಲು ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ನೀಟಾಗಿ ಅಂದರೆ ಮೇಕಪ್ ಫಿಕ್ಸ್ ಆಗೋವರೆಗೂ ಬೂದು ಕಾಣಿಸ್ಬಿಡುತ್ತೆ ಇಲ್ಲ ಅಂತಂದರೆ. ಅದಕ್ಕೆ ನೀಟಾಗಿ ಫೇಸೆಲ್ಲ ಫಿಕ್ಸ್ ಆಗೋ ಹಾಗೆ ಅಪ್ಲೈ ಮಾಡ್ತಾಯಿದ್ದೀನಿ. ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಮುಖಕ್ಕೆ ಮತ್ತು ಕತ್ತಡೆ ಎಲ್ಲನೂ. ನೆಕ್ಕೆಲ್ಲ ಫುಲ್ಲು, ನೆಕ್ ಪಾರ್ಟ್ ಎಲ್ಲನೂ ಫುಲ್ಲು ನೀಟಾಗಿ ಕೂರುತ್ತೆ. ಆವಾಗ ಮೇಕಪ್ ಮಾಡಿರೋದೆಲ್ಲ ಫುಲ್ ಸೆಟ್ ಆಗುತ್ತೆ. ಅದಕ್ಕೋಸ್ಕರ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಬೇಗನೆ ಎದ್ದಿದ್ದೆ, 5:30ಗೆಲ್ಲ ಎದ್ದು ಆಲ್ರೆಡಿ ಸ್ನಾನ ಆಗೋಗಿತ್ತು. ಪಾಪು ಮಲ್ಕೊಂಡಿದ್ಲು, ಅದಕ್ಕೋಸ್ಕರನೇ ಬೇಗ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಈಗ ಲಿಪ್ಸ್ಟಿಕ್ಕಿಗೆ ನಾನು ಹಳೆ ವಿಡಿಯೋದಲ್ಲೂ ಹೇಳಿದ್ದೀನಿ, ನನ್ನ ಫೇವ್ರೆಟ್ ಲಿಪ್ ಕಲರ್ ಅಂತ ಹೇಳ್ಬಿಟ್ಟು. ಮತ್ತು ಇದು ಲಿಪ್ಸಿಗೆ ಮ್ಯಾಟ್ ಫಿನಿಶ್ ಕೊಡುತ್ತೆ. ಅದಾದಮೇಲೆ ಏನಂದರೆ ವಾಟರ್ ಪ್ರೂಫು, 24 hours ಪ್ರೊಟೆಕ್ಷನ್ ಇರುತ್ತೆ. ನೀವೇನು ಬೇಕಾದ್ರೂ ತಿನ್ಬೋದು, ವಾಟರ್ ಪ್ರೂಫು, ಬೇಗ ಅಳಿಸೋದು ಇಲ್ಲ ಇದು ಲಿಪ್ಸ್ಟಿಕ್ಕು. ನನಗೆ ಈ ಕಲರ್ ತುಂಬ ಇಷ್ಟ. ಯಾಕಂದರೆ ಲಿಪ್ಸ್ ನಾರ್ಮಲಾಗೆ ಕಾಣಿಸುತ್ತೆ, ಓವರಾಗಿ ಕಾಣಿಸಲ್ಲ, ಎದ್ದು ಕಾಣಿಸಲ್ಲ. ಮೇಕಪ್ ಮಾಡಿದ್ದಾರೆ, ಲಿಪ್ಸ್ಗೆಲ್ಲ ಇದು ಮಾಡಿದ್ದಾರೆ ಅಂತ. ಆಮೇಲೆ ಸಿಂಪಲಾಗಿ ಸ್ಟಿಕ್ಕರ್ ಇಟ್ಕೋತಾ ಇದ್ದೀನಿ ಹಣೆಗೆ. ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ, ಜಾಸ್ತಿ ಏನೂ ಮಾಡಿಲ್ಲ. ಸಿಂಪಲ್ಲಾಗೆ ತೊಗೊಂಡಿದ್ದೀನಿ, ಸಿಂಪಲ್ಲಾಗೆ ಮಾಡ್ಕೋತಾ ಇರೋದು. ದೇವಸ್ಥಾನಕ್ಕೆ ಹೋಗ್ತಿರೋದಕ್ಕೆ ಸಿಂಪಲ್ ಮೇಕಪ್ಪು ಇದು, ನೀವು ನೋಡ್ತಿರ್ಬೋದು. ಸೊ ಫೇಸ್ ಕ್ಲೀನಾಗಿ ಕೂತಿದೆ, ನೀಟಾಗಿ ಇದಾಗಿದೆ, ಪೂರ್ತಿ ಆಗಿದೆ. ಅದಾದಮೇಲೆ ಹೇರ್ ಇದು ಮಾಡ್ಕೋಬೇಕು.
ಏರ್ ಫ್ಲಿಪ್ ಮಾಡಿಕೊಂಡು ಏರ್ ನೀಟಾಗಿ ಬಾಚ್ಕೊತೀನಿ. ನನಗೆ ಏರ್ ಫಾಲ್ಸ್ ಜಾಸ್ತಿ ಇದೆ. ಇವಾಗ ಆಲ್ಫಾ ಅವ್ರದ್ದು ರೋಸ್ಮೆರಿ ಮತ್ತು ಇದನ್ನು ಸ್ಪ್ರೇನ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದನ್ನು ತರಿಸಿ ನೋಡ್ತೀನಿ ಹೇರ್ ಫಾಲ್ಸ್ ಏನಾದರೂ ಕಂಟ್ರೋಲಿಗೆ ಬರುತ್ತಾ ಅಂತ ಹೇಳ್ಬಿಟ್ಟು. ಇವಾಗ ಏರ್ ಬಾಚ್ಕೊಂಡು ನೀಟಾಗಿ ಕ್ರಾಪ್ ತೊಕ್ಕೊಂಡು ಸಿಂಪಲಾಗಿ ಒಂದು ಜಡೆ ಹಾಕ್ಕೊತೀನಿ ಅಷ್ಟೇ, ಜಾಸ್ತಿ ಏನು ಬಾಚಕ್ಕೆ ಹೋಗಲ್ಲ. ನೀಟಾಗಿ ಸಿಕ್ಕೆಲ್ಲ ಬಿಡಿಸ್ಕೊಬಿಟ್ಟು ಬಿಡಿಸ್ಕೊಂಡಾದ್ಮೇಲೆ ಒಂದು ರಿಬ್ಬನ್ ಹಾಕ್ಕೊತೀನಿ ಅಷ್ಟೇ, ಇನ್ನೇನು ಹಾಕ್ಕೊಳ್ಳಲ್ಲ. ಸೊ ನೀಟಾಗಿ ತಲೆ ಬಾಚ್ಕೊಂಡು ಒಂದು ರಿಬ್ಬನ್ ಹಾಕ್ಕೊಂಡೆ. ಅದಕ್ಕೂ ಮುಂಚೆ ನಾನು ಇಯರಿಂಗ್ಸ್ನ ಚೇಂಜ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಜುಮ್ಕ ಹಾಕ್ಕೊಳ್ಳೋಣ ಅನ್ನಿಸ್ತು. ಅದಕ್ಕೆ ಇದನ್ನ ತೋರಿಸ್ತಿದ್ದೀನಲ್ಲ, ಇದು ನಮ್ಮ ಅಮ್ಮಂದು ಓಲೆ ಜುಮ್ಕೆ. ನಂಗೆ ತುಂಬ ಇಷ್ಟ. ಇದು ಹಾಕ್ಕೊಂಡಾಗೆಲ್ಲ ನನ್ನ ಜೊತೆಗೆ ನಮ್ಮ ಅಮ್ಮ ಇದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಹಾಕ್ಕೊತಾ ಇದ್ದೀನಿ ಓಲೆ ಜುಮ್ಕೆನ. ಕಾಣಿಸ್ತಿದೆಯಲ್ಲ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಟ್ರೆಡಿಷ್ನಲಾಗಿ ರೆಡಿ ಆಗೋದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಸೀರೆ ಹಾಕ್ಕೋಬೇಕು, ಪಾಪು ಇರೋದ್ರಿಂದ ಸೀರೆ ಸ್ವಲ್ಪ ಹ್ಯಾಂಡಲ್ ಮಾಡೋದು ಕಷ್ಟ. ಪಾಪುನ ಹಾಕ್ಕೊಂಡು ಸೀರೆಲೆಲ್ಲ ಓಡಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಸಿಂಪಲ್ಲಾಗಿ ಚೂಡಿದಾರ್ ಹಾಕ್ಕೊಂಡಿದ್ದೀನಿ ನಾನು. ಸೀರೆ ಹಾಕ್ಕೊಂಡಿಲ್ಲ. ಸೀರೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಅಲ್ವಾ, ಅದಕ್ಕೋಸ್ಕರನೇ. ಸೊ ಇದು ಈ ಥರ ಕಾಣಿಸ್ತಿದೆ, ನೋಡ್ಬೋದು ನೀವು ಒಲೆ ಜುಮ್ಕೆ. ಸೊ ಫೈನಲ್ ಲುಕ್ಕು ತಲೆ ಬಾಚ್ಕೊಂಡಿದ್ದೀನಿ. ಲಾಸ್ಟಿಗೆ ಕುಂಕುಮ ಇಟ್ಟರೆ ಏನೇ ಆದರೂ ಅಂದ ಮುಖಕ್ಕೆ. ಲಾಸ್ಟಲ್ಲಿ ಜಸ್ಟು ಬಿಂದಿ ಮೇಲೆ ಸ್ವಲ್ಪ ಇಷ್ಟೆಷ್ಟು ಕುಂಕುಮ ಇಟ್ಟರು ಹೆಣ್ಮಕ್ಳಿಗೆ ಏನೋ ಲಕ್ಷಣ. ಫೈನಲ್ ಲುಕ್ ಇದು. ಸಿಂಪಲಾಗಿ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ? ಸೊ ಇಷ್ಟ ಆಗಿತ್ತು ನನ್ನ ಸಿಂಪಲ್ ಮೇಕಪ್ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಎಲ್ಲರೂ ಆಲ್ರೆಡಿ ಕರಿತಾಯಿದ್ರು, ಹೊರಡೋಣ ಅಂತೇಳ್ಬಿಟ್ಟು ಆಚೆ ಬಂದೆ. ಆಚೆ ಬಂದು ನೋಡ್ತೀನಿ, ಫುಲ್ಲು ಹಿಮ ಸುರಿತಿದೆ ಬೆಳಗ್ಗೆನೇ. ಅದಕ್ಕೆ ಆಮೇಲೆ ತಿರ್ಗಾ ವಾಪಸ್ ಹೋಗಿ ದೇವ್ರಿಗೆ ಕೈ ಮುಗಿದು ದೀಪ ಹಚ್ಬಿಟ್ಟೆ. ದೇವ್ರ ದೀಪ ಹಚ್ಬಿಟ್ಟು ಹೊರಡೋಣ, ಯಾಕಂದರೆ ಧನುರ್ಮಾಸ ಬೇರೆ ಇರೋದ್ರಿಂದ ದೇವ್ರ ದೀಪ ಹಚ್ಚಿ ಹೊರಡೋಣ ಅಂತ ಹೇಳ್ಬಿಟ್ಟು ದೇವ್ರ ದೀಪ ಹಚ್ಚಿ ಹೊರಟು ಬಂದ್ವಿ. ಸ್ವಲ್ಪ ಚಳಿ ಇದ್ದಿದ್ದರಿಂದ ಆಚೆ ಬಂದು ಸ್ವಲ್ಪ ಬಿಸಿಲು ಬರೋವರೆಗೂ ಇದ್ಬಿಟ್ಟು, ಬಿಸಿಲು ಬರೋ ಟೈಮಲ್ಲಿ ಕಾರ್ಗೆ ಹತ್ಕೊಂಡು ಬಿಟ್ವಿ. ನಾನು, ನಮ್ಮ ಪಾಪು ಮತ್ತು ನಮ್ಮ ಯಜಮಾನ್ರಿದ್ದಾರಲ್ಲ ಅವ್ರ ತಂಗಿ ಗಂಡ, ಅವ್ರ ಮಗು ಎಲ್ಲರೂ ಕೂಡ ಬಂದಿದ್ದರು ಇವತ್ತು. ಎಲ್ಲರೂ ಹೊರಟ್ವಿ ಗೊರವನಹಳ್ಳಿ ಕಡೆ. ದಾಬಸ್ಪೇಟೆಯಿಂದ 20 ಕಿಲೋಮೀಟ್ರ್ ಇದೆ ಮಹಾಲಕ್ಷ್ಮಿ ದೇವಸ್ಥಾನ. ಆಲ್ಮೋಸ್ಟ್ ಈ ಸರೌಂಡಿಂಗ್ಸ್ ಇರೋರಿಗೆ ಗೊತ್ತಿರುತ್ತೆ ಗೊರವನಹಳ್ಳಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಅದಾದಮೇಲೆ ವಿಡಿಯೋ ಮಾಡ್ತಾಯಿದ್ದೆ. ಮುಂದೆ ನನ್ನ ವಾರ್ಗಿತ್ತಿ ಬೇರೆ ಕೂತಿದ್ರು. ನನ್ನ ವಾರ್ಗಿತ್ತಿ ಮಗನೂ ಬಂದಿದ್ದರು. ಅವ್ರು ಕೊಡಿ ಅಕ್ಕ, ನಾನೇ ವಿಡಿಯೋ ಮಾಡ್ತೀನಿ ಫ್ರಂಟಲ್ಲಿ ಅಂತ ಹೇಳ್ಬಿಟ್ಟು ಇಸ್ಕೊಂಡ್ರು. ಸೊ ಈಗ ಗೊರವನಹಳ್ಳಿಗೆ ಎಂಟ್ರಿ ಕೊಡ್ತಾಯಿದ್ದೀವಿ. ಶ್ರೀ ಕ್ಷೇತ್ರ ವರಮಹಾಲಕ್ಷ್ಮಿ ದೇವಸ್ಥಾನ ಇದು ಗೊರವನಹಳ್ಳಿ. ದಾಬಸ್ಪೇಟೆಯಿಂದ 20 ಕಿಲೋಮೀಟ್ರ್ ಇದೆ. ಸೊ ಎಂಟ್ರಿ ಆಗ್ತಾ ಇದ್ದೀವಿ. ಬೆಳಗ್ಗೆ ಇವತ್ತು ಶುಕ್ರವಾರ, ಅಮಾವಾಸ್ಯೆ ಇರೋದ್ರಿಂದ ಜನ ಜಾಸ್ತಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಜನ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಇವತ್ತು ಓಂ ಶಕ್ತಿ ಮಾಲೆ ಹಾಕಿರೋರೆಲ್ಲ ಬಂದಿದ್ದರು. ನಿಮಗೆ ಎಂಟ್ರೆನ್ಸಲ್ಲೇ ಕಾಣಿಸ್ತಿದ್ದಾರೆ ಅನಿಸುತ್ತೆ. ಓಂ ಶಕ್ತಿ ಮಾಲೆ ಹಾಕ್ಕೊಂಡಿರೋರೆಲ್ಲ ದೇವಸ್ಥಾನಕ್ಕೆ ಬಂದಿದ್ದರು. ತುಂಬ ಜನ ಇದ್ದರು. ಮೇ ಬಿ ರಶ್ ಆಗ್ಬೋದು ಅಂತ ಅಂದ್ಕೊಂಡೆ ಹೊರಟ್ವಿ. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು, ರಶ್ ಇರುತ್ತಾ ಅಥವಾ ಫ್ರೀ ಆಗಿರುತ್ತಾ ಅಂತ. ಆಮೇಲೆ ದೇವಸ್ಥಾನದ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗೆಲ್ಲ ದೇವಸ್ಥಾನಗಳಲ್ಲೂ ಹಾಕಿರ್ತಾರೆ, ದೇವಸ್ಥಾನದ ಒಳಗಡೆ ಯಾವುದೇ ಕಾರಣಕ್ಕೂ ಮೊಬೈಲಿಂದ ದೇವ್ರ ಫೋಟೋ ತೆಗಿಯೋ ಹಾಗಿಲ್ಲ, ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ನಾನು ಪಾಪ ಇಬ್ಬರು ಇಳ್ಕೊಂಡು ಪೂಜೆಗೆ ಬೇಕಾಗಿರೋ ಪೂಜೆ ಸಾಮಾನು ನನ್ನ ಹಿಂದೆ ನನ್ನ ನಾದಿನಿ ಅವ್ರು ತೊಗೊಂಡಿದ್ದಾರೆ, ನಿಮಗೆ ಕಾಣಿಸ್ತಿದೆ. ಎತ್ಕೊಂಡು ಎಲ್ಲರೂ ದೇವಸ್ಥಾನ ಕಡೆಗೆ ಹೋಗ್ತಾಯಿದ್ದೀವಿ ನಡ್ಕೊಂಡು. ಆಚೆ ತುಂಬ ಚಳಿ ಇರೋದ್ರಿಂದ ಸ್ವೆಟ್ರ್ ಹಂಗೆ ಹಾಕ್ಕೊಂಡಿದ್ವಿ. ಸೊ ನೀವು ನೋಡ್ತಾ ಇದ್ದೀರಲ್ಲ ದೇವಸ್ಥಾನ ಔಟ್ಸೈಡು, ಆಚೆಗಡೆ ಇರೋವಂತಹ ಅಂಗಡಿಗಳು. ಒಂದು ಸ್ವಲ್ಪ ದೂರ ಮುಂದೆ ನಡ್ಕೊಂಡು ಹೋದರೆ ನಿಮಗೆ ದೇವಸ್ಥಾನದ ಎಂಟ್ರೆನ್ಸ್ ಕಾಣಿಸುತ್ತೆ. ಈಗ ನೋಡಿ, ಇದೇ ಎಂಟ್ರೆನ್ಸು. ನೋಡ್ತಾ ಇದ್ದೀರಾ ಅನಿಸುತ್ತೆ, ಕಾಣಿಸ್ತಿದೆಯಾ? ಇದು ಎಂಟ್ರೆನ್ಸು ದೇವಸ್ಥಾನದ್ದು. ಸೊ ನಾವೇನು ಮಾಡಿದ್ವಿ ಅಂದರೆ, ಪೂಜೆ ಸಾಮಾನು ತೊಗೊಂಡಿದ್ವಲ್ಲ, ತೆಂಗಿನಕಾಯಿ ಪೂಜೆ ಸಾಮಾನೆಲ್ಲನೂ ಒಳಗಡೆ ಇದು ಮಾಡೋದಿಲ್ಲ, ಆಚೆಗಡೆನೇ ಕಾಯಿ ಹೊಡ್ಕೋಬೇಕು. ಆಚೆಗಡೆನೇ 5 ರೂಪಾಯಿ ಕೊಟ್ಟು
ತೆಂಗಿನಕಾಯಿನ ಒಡ್ಕೊಂಡು ಅದಾದಮೇಲೆ ಅದನ್ನು ಇಸ್ಕೊಂಡು ಆ ಪೂಜೆ ಸಾಮಾನು ಎತ್ಕೊಂಡು ದೇವಸ್ಥಾನದ ಧ್ವಜಸ್ತಂಭದ ಮುಂದೆ ನಮಸ್ಕಾರ ಮಾಡಿಕೊಂಡು ಒಳಗಡೆಗೆ ದೇವ್ರನ್ನ ಕೈ ಮುಕ್ಕೊಂಡು ಹೋಗ್ತಿದ್ವಿ. ಒಳಗಡೆ ಎಂಟ್ರೆನ್ಸಲ್ಲೇ ಸ್ವಲ್ಪ ದೇವರುಗಳನ್ನ ಇಟ್ಟಿದ್ರು, ಅಲ್ಲೆಲ್ಲ ಕೈ ಮುಕ್ಕೊಂಡು ಹಾಗೆ ಮುಂದಕ್ಕೆ ಹೋದ್ವಿ. ಒಳಗಡೆ ವಿಡಿಯೋ ಮಾಡೋ ಹಾಗೆ ಇರಲಿಲ್ಲ. ಸೊ ನಾನು ನಿಧಾನಕ್ಕೆ ಪಾಪುನ ಎತ್ಕೊಂಡು ಯಾರಿಗೂ ಕಾಣ್ದಂಗೆ ಆದಷ್ಟು ವಿಡಿಯೋ ಮಾಡಿದ್ದೀನಿ. ದೇವ್ರು ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಈಸಿ ಅಲ್ಲ, ದೇವಸ್ಥಾನದೊಳಗಡೆ ಬೈತಾರೆ ವಿಡಿಯೋ ಮಾಡ್ಕೊಳಕ್ಕೋದ್ರೆ. ಸೊ ಆಚೆ ಬಂದರೆ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಈ ಕಡೆ ನವಗ್ರಹ ದೇವಾಲಯ ಇದೆ. ಅದಾದಮೇಲೆ ಈ ಕಡೆ ಎಲ್ಲ ಅರಳಿಕಟ್ಟೆ ಇದೆ. ಹರಕೆ ಇರೋರು ಎಲ್ಲ ಹರಕೆ ಕಟ್ತಾರೆ, ಹಸಿರು ಬಳೆ ಕಟ್ತಾರೆ ಹರಕೆ ಮಾಡಿ. ಅದಾದಮೇಲೆ ಪ್ರದಕ್ಷಿಣೆ ಹಾಕ್ತಾರೆ. ಸೊ ಅದನ್ನು ಮುಗಿಸ್ಕೊಂಡು ಆಚೆ ಬಂದು ನಾನು ಪಾಪ ಇಬ್ಬರು ಫೋಟೋಸ್ ತಗೊತಿದ್ವಿ, ಅದು ಹಾಗೆ ವಿಡಿಯೋ ಆಗಿದೆ. ಅದಾದಮೇಲೆ ಆಚೆ ಕಡೆ ಒಂದು ಫೌಂಟೇನ್ ಇತ್ತು, ಅದು ಕೂಡ ತುಂಬ ಚೆನ್ನಾಗಿತ್ತು, ಹೊಸದಾಗಿ ಮಾಡಿದ್ದಾರೆ. ಆ ಫೌಂಟೇನ್ ಎಲ್ಲ ಚೆನ್ನಾಗಿದೆ. ಅದಾದಮೇಲೆ ಕಮಲಮ್ಮ ಅವರ ಬೃಂದಾವನ. ಕಮಲಮ್ಮ ಅವರು ಗೊರವನಹಳ್ಳಿ ಕ್ಷೇತ್ರ ಅಭಿವೃದ್ಧಿಯಲ್ಲಿ ತುಂಬಾ ಶ್ರಮ ಪಟ್ಟಿರೋ ಅಂಥವ್ರು. ಅವರ ಬೃಂದಾವನನ ನೋಡ್ತಾ ಇದ್ದೀರಾ ನೀವು, ಬೃಂದಾವನ ಕಾಣಿಸ್ತಿದೆಯಲ್ಲ. ಸೊ ಒಳಗಡೆ ತಾಯಿ ಕಮಲಮ್ಮ ಅವ್ರದ್ದು ಎಲ್ಲ ಜೀವನ ಚರಿತ್ರೆ ಬಗ್ಗೆ ಎಲ್ಲ ಹಾಕಿದ್ದಾರೆ. ಅವ್ರ ಫೋಟೋ ಕೂಡ ಇಟ್ಟಿದ್ದಾರೆ. ಒಳಗಡೆ ಹೋಗೋಕ್ಕಾಗಿರಲಿಲ್ಲ. ಬೃಂದಾವನ ಆ ಉಂಡಿ ಹಿಂದೆ ಇದೆ ನೋಡಿ, ಅದು ಕಾಣಿಸ್ತಿದೆಯಲ್ಲ, ಅದೇ ಕಮಲಮ್ಮ ಅವರು ಬೃಂದಾವನ. ಸೊ ಅಲ್ಲಿಂದ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದರೆ ಊಟಕ್ಕೆ ಬೆಳಗ್ಗೆ 7:30 ಹತ್ತತ್ರ ನಾವು ಹೋಗಿದ್ದಿದ್ದು. 8:30ಗೆಲ್ಲ ದರ್ಶನ ಆಯಿತು. ಊಟ ಅಲ್ಲೇ ಮಾಡಿಕೊಂಡು ತುಮಕೂರು ಕಡೆ ಹೊರಟ್ವಿ. ಯಾಕಂದರೆ ತುಮಕೂರಲ್ಲಿ ಝುಡಿಯೋಗೆ ಹೋಗ್ತಾ ಇದ್ದೀವಿ. ಮಾರುತಿ ಸ್ಟ್ಯಾಚ್ಯೂ ಕಾಣಿಸ್ತಿದೆಯಾ ನಿಮಗೆ? ಝುಡಿಯೋಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅನ್ನಿಸ್ತು, ಅದಕ್ಕೋಸ್ಕರ ಝುಡಿಯೋಗೆ ಹೋಗಿದ್ವು. ಈಗ ನಾವು ಹೋಗ್ತಾ ಇರೋದು ಮಕ್ಕಳ ಸೆಕ್ಷನ್ನು ಅಲ್ಲ, ಸ್ಟಾರ್ಟಿಂಗ್ ಇದು ದೊಡ್ಡವ್ರದ್ದು. ನಾವು ಮೇಲ್ ಫ್ಲೋರ್ಗೆ ಹೋಗ್ಬಿಟ್ವಿ, ಮಕ್ಕಳ ಸೆಕ್ಷನ್ಗೆ ಹೋಗಿದ್ವಿ. ಯಾಕಂದರೆ ಪಾಪುಗಳಿಗೆ ಬಟ್ಟೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದು. ನಮ್ಮದು ಪಾಪು ಇದ್ಲು. ಅದಾದಮೇಲೆ ದಿಶಾ ಅವರು, ನಮ್ಮ ನಾದಿನಿ ಅವ್ರದ್ದು ಪಾಪು ಇದ್ದಾರೆ. ಅದಾದಮೇಲೆ ಮತ್ತು ನನ್ನ ವಾರ್ಗಿತ್ಯ ಅವನು ಮಗ ಇದ್ದಾನೆ. ಅವ್ರಿಗೆಲ್ಲರಿಗೂ ಬಟ್ಟೆ ತೊಗೋಬೇಕಿತ್ತು. ನಮಗಿನ್ನ ಜಾಸ್ತಿ ಅವ್ರಿಗೆ ಶಾಪಿಂಗ್ ಮಾಡಿದ್ದು ನಾವು ಮಕ್ಳುಗಳಿಗೇನೆ. ಸೊ ಶಾಪಿಂಗ್ ಮಾಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಝುಡಿಯೋಗೆ ಹೋಗಿದ್ವಿ. ಭದ್ರಮ್ಮ ಚೌಟ್ರಿಯಿಂದ ಸ್ವಲ್ಪ ಮುಂದೆ ಬಂದರೆ ಬೆಂಗಳೂರು ಟು ತುಮಕೂರು ರೋಡು ಝುಡಿಯೋ ಇದೆ, ಹೊಸ್ದಾಗಿ ಓಪನ್ ಆಗಿದೆ. ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದ್ದಾವೆ, ನೀವು ನೋಡ್ಬೋದು. ಡ್ರೆಸ್ಸಸ್ಸು ಕಲೆಕ್ಷನ್ನು ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಹಾಕಿದ್ದಾರೆ. ಸೊ ಯಾರ್ಯಾರೆಲ್ಲ ತುಮಕೂರು ಸೈಡ್ ಇದ್ದೀರಾ ಅವರೆಲ್ಲ ಹೋಗಿ ಒಂದ್ಸಲಿ ನೋಡ್ಕೊಂಡು ಬನ್ನಿ. ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ನಮಗೆಲ್ಲ ತುಂಬ ಇಷ್ಟ ಆಯಿತು. ಸೊ ಝುಡಿಯೋದಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಾವು ಅಲ್ಲೇ ಸ್ವಲ್ಪ ಮುಂದೆ ಹೊಯ್ಸಳ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ನಕ್ಷತ್ರ ಯೂಟ್ಯೂಬ್ ಚಾನಲ್.